ಸಿದ್ದರಾಮಯ್ಯನವ್ರ ಮೇಲೆ, ಕಾಂಗ್ರೆಸ್ನವರ ವಿವಿಧ ಬೇರೆ ಬೇರೆ ನಾಯಕರ ಮೇಲೆ ನಾವು ಕೆಲವು ಪ್ರಶ್ನೆಗಳಿದೆ ನಮ್ದು ಕೂಡ. ಇದಕ್ಕೆ ಬಿಜೆಪಿಯವರು JDS ಅವರು ನೇರವಾಗಿ ಉತ್ತರ ಕೊಡ್ಬೇಕು. ಇದಕ್ಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದು ನಿಲ್ಲಿಸಿ ಪ್ರಕರಣದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಈ ಪ್ರಕರಣ ಮಾಡಿದವ್ರು ಯಾರು, ಇಂಥ ಕೃತ್ಯಗಳನ್ನ ಮಾಡಿ ರೆಕಾರ್ಡ್ ಮಾಡಿದವ್ರು ಯಾರು, ಯಾರ ಮೊಬೈಲ್ ಫೋನ್ ನಲ್ಲಿ ಇದು ಸ್ಟೋರ್ ಆಗಿತ್ತು, ಈ ವಿಡಿಯೋಗಳು ನಿಮ್ಮ ಖಾಸಗಿ ಮೊಬೈಲ್ ನಲ್ಲಿ ಇದ್ದಾಗ ನಿಮ್ಮ ಡ್ರೈವರ್ ತನಕ ಹೇಗೋಯ್ತು, ಡ್ರೈವರ್ ಇಂದ ಬಿಜೆಪಿಯ ಅಧಿಕೃತವಾದಂತ ಕ್ಯಾಂಡಿಡೇಟ್, ಬಿಜೆಪಿ ಹೊಳೆ ನರಸೀಪುರ ಕ್ಯಾಂಡಿಡೇಟ್ ದೇವರಾಜೇಗೌಡ ಹತ್ರ ಹೇಗೆ ಬಂತು. ದೇವರಾಜೇಗೌಡ್ರೆ ಹೇಳ್ತಾ ಇದ್ದಾರೆ, ನಾನು ಇದೆಲ್ಲ ಮಾಡಿರೋದು ಮೇಲಿನವರ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನಮಾನದಲ್ಲಿ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಹೋಮ್ ಮಿನಿಸ್ಟರ್, ಸರ್ದಾರ್ ಪಟೇಲ್ ಆದ್ಮೇಲೆ ಯಾರಾದ್ರೂ ಪವರ್ಫುಲ್ ಹೋಮ್ ಮಿನಿಸ್ಟರ್ ನಮ್ಮ ದೇಶ ಕಂಡಿದೆ ಅಂದ್ರೆ ಅಮಿತ್ ಶಾ ಅಂತ ಹೇಳ್ತಾರೆ ಬಿಜೆಪಿಯವರು. ಅವರ ಗಮನಕ್ಕೆ ತಂದು ಅವರನ್ನ ಭೇಟಿಯಾಗಿ ನಾನು ಇದೆಲ್ಲ ಮಾಡಿದ್ದೇನೆ, ನಾನು ಅವ್ರ ಕೈಗೊಂಬೆಯಾಗಿ ಕೆಲಸ ಮಾಡಿದ್ದೇನೆ ಅಂತ ದೇವರಾಜೇಗೌಡರು ಹೇಳಿರೋದಲ್ವಾ. ಅಂದ್ರೆ ಈ ಇಡೀ ಹಾಸನಕ್ಕೆ ಎಲ್ಲಿ ಪಾರ್ಕ್ನಲ್ಲೂ ಪಾರ್ಕ್ ಬೆಂಚ್ ಮೇಲೆ ನಿಮ್ಗೆ ಪೆನ್ ಡ್ರೈವ್ಗಳು ಸಿಗ್ತಾ ಇತ್ತು, ಸ್ಟೇಡಿಯಂಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು, ಸಾರ್ವಜನಿಕರ ಸ್ಥಳಗಳಲ್ಲಿ ಪೆನ್ ಡ್ರೈವ್ ಸಿಗ್ತಾ ಇತ್ತು. ಅಂದ್ರೆ ಅಮಿತ್ ಶಾ ಅವರ ನಿರ್ದೇಶನ ಮೇಲೆ ಮಾಡಿದ್ರ ಇದು ವೈರಲ್ ಆಗಕ್ಕೆ ಕಾರಣ ಕೆಲವು ಬಿಜೆಪಿ ಶಾಸಕರು, ಮಾಜಿ ಶಾಸಕರು ಇದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಅವರ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎಲ್ಲರೂ ಬಂಧನ ಆಗಿದ್ದಾರೆ. ಅಲ್ಲೂ ಕೂಡ ಡ್ರೈವ್ಗಳು ಸಿಕ್ಕಿವೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬಿಜೆಪಿ ಮತ್ತೆ JDS ಅವ್ರು ಏನಾಗ್ಬಿಟ್ಟಿದೆ ಅಂದ್ರೆ ಅವರ ಇಂಟ್ರೆಸ್ಟ್ ಇದು ವೈರಲ್ ಹೆಂಗಾಯ್ತು ಅಂತ ಕೇಳ್ತಾ ಇದ್ದಾರೆ. ಇದು ಮಾಡಿದ್ ಯಾಕೆ ಅಂತ ಹೇಳ್ತಾ ಇಲ್ಲ. ಇನ್ನೂ ಕೂಡ ಅವ್ರ ಮನೆ ಮಗ ಮತ್ತೆ ಅವರ ಅಧಿಕೃತ ಅಭ್ಯರ್ಥಿ ಜಾಯಿಂಟ್ ಕ್ಯಾಂಡಿಡೇಟ್ ಮಿಸ್ಟರ್ ಪ್ರಜ್ವಲ್ ರೇವಣ್ಣ ಯಾಕೆ ಇಂಥ ಕೃತ್ಯವನ್ನ ಮಾಡಿದ್ದಾನೆ ಅಂದ್ಬಿಟ್ಟು ಇನ್ನೂ ಅವ್ರು ಹೇಳ್ತಾ ಇಲ್ಲ. ಅವ್ರ ಕನ್ಸರ್ನ್ ಏನಪ್ಪಾ ಅಂದ್ರೆ ಅವ್ರ ಮಗಂಗೇನು ಆಗ್ಬಾರ್ದು, ಸಂತ್ರಸ್ತರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ, ಅವ್ರ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ. ಬರೀ ಅವ್ರ ಕುಟುಂಬದ ರೆಪ್ಯುಟೇಷನ್, ಅವ್ರ ಪಕ್ಷದ ರೆಪ್ಯುಟೇಷನ್ ಬಗ್ಗೆ ಕಾಳಜಿ ಇದೆ ಅಷ್ಟೇ ಅವರಿಗೆ. ಯಾಕೆ ಹಿಂಗ್ ಮಾಡ್ದ ಅಂತ ಇಲ್ಲಿವರೆಗೂ ಏನಾದ್ರು ಹೇಳಿದಾರ? ಇಲ್ಲಪ್ಪ, ನಮ್ಮ ಮನೆ ಮಗನಿಂದ ಅಥವಾ ನಮ್ಮ ಅಭ್ಯರ್ಥಿಯಿಂದ ಇದು ತಪ್ಪಾಗಿದೆ, ಮಾಡಬಾರ್ದಾಗಿತ್ತು, ಮಾನಸಿಕವಾಗಿ ಏನಾದ್ರು ರೋಗ ಇತ್ತು, ಅವ್ರಿಗೆ ಏನಾದ್ರು ಇದ್ರು ನಾವು ಚಿಕಿತ್ಸೆ ಕೊಡಿಸ್ತೀವಿ, ಇದಕ್ಕೆ ನಾವು ಕ್ಷಮೆ ಕೇಳ್ತೀವಿ ಸಮಾಜದಲ್ಲಿ. ಇವತ್ತ ನಾವು ಬಾಯಿಂದ ಬಂದಿದ್ಯಾ ಅವ್ರದ್ದು? ಇಲ್ಲ, ಇದು ಒಂದು ನಮ್ಮ ಕುಟುಂಬದ ಮೇಲೆ ಒಂದು ಕಳಂಕ ಇದೆ, ಈ ಕಳಂಕ ಅಳಸೋ ತನಕ ನಾವು ರಾಜೀನಾಮೆ ಕೊಡ್ತೀನಿ. ಎಷ್ಟು ಜನ ಇದ್ದಾರೆ ಸರ್? 2 MLAಗಳಿದ್ದಾರೆ, ಒಬ್ರು MLC ಇದ್ದಾರೆ, ಒಬ್ರು MP ಇದ್ದಾರೆ, 4 ಜನ ಈ ಕುಟುಂಬದಲ್ಲೇ ಮೇಲ್ಮನೆ ಕೆಳಗಿನ ಮನೆ ಸದಸ್ಯರಿದ್ದಾರೆ. ಕೇಂದ್ರದಲ್ಲಿ ಒಂದು ಪ್ರಭಾವಿ ನಾಯಕರಿದ್ದಾರೆ. ಇಂಥ ಒಂದು ದೊಡ್ಡ ಕಳಂಕ ಈ ಕುಟುಂಬಕ್ಕೆ ಅಂಟ್ಕೊಂಡಾಗ, ಈ ಪಕ್ಷಕ್ಕೆ ಅಂಟ್ಕೊಂಡಾಗ ನಾವು ರಾಜೀನಾಮೆ ಕೊಡ್ತೀವಿ, ಈ ಕಳಂಕವನ್ನ ನಾವು ತೊಳೆಯೋ ತನಕ ನಾವು ಸಾರ್ವಜನಿಕ ಜೀವನದಿಂದ ದೂರ ಉಳಿತೀವಿ ಅಂತ ಹೇಳಿದಾರ? ಅದು ಬಿಟ್ಟು ಏನ್ ಹೇಳ್ತಾ ಇದ್ದಾರೆ? ಶಿವಕುಮಾರ್ ಮಹಾನಾಯಕರು ರಾಜೀನಾಮೆ ಕೊಡ್ಬೇಕು, ತಿಮಿಂಗಳರ ಪರಮೇಶ್ವರ್ ಅವ್ರು ಹಿಡಿಬೇಕು. ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡ್ರೆ ಮತ್ತೆ ಸ್ವಲ್ಪ ನಿಮ್ಮ ಮನೆಯಲ್ಲೇ ಶೋಧನೆ ಮಾಡಿದ್ರೆ ಎಲ್ಲಾ ತಿಮಿಂಗಳು ಸಿಗ್ತಾರೆ. ಅದ್ರ ಬಗ್ಗೆ ಮಾತಾಡಕ್ ತಯಾರಿಲ್ಲ ಇವತ್ತು. ಇಲ್ಲಿ ನಮ್ಮ ಪ್ರಶ್ನೆ ನಾವು ಇಷ್ಟೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೇ ಪ್ರಜ್ವಲ್ ರೇವಣ್ಣ ಹಾಲಿಡೇಗೆ ಹೋಗಿದ್ದಾರೆ ಅಂತ ಹೇಳಿದ್ರಲ್ಲ ಕುಟುಂಬದವರು, ನಿಮ್ಗೆ ಮಾಧ್ಯಮದಲ್ಲೇ ಹೇಳಿದ್ರಲ್ಲ, ಅವನು ಜರ್ಮನಿಗೆ ಹೋಗಿದ್ದಾರೆ, ವಿಚಾರಣೆ ಕರೆದ್ರೆ ಬರ್ತಾರೆ ಅಂತ ಹೇಳಿರ್ಲಿಲ್ವಾ? ಕರೆದಿದ್ದಾರಲ್ಲ, ಎಲ್ಲಿದ್ದಾನೆ ಈಗ? ಆಫ್ಟರ್ ಆಲ್ ಈಸ್ ಅ ಫ್ಯೂಜಿಟಿವ್. ನಿಮ್ ಮನೆ ಮಗ ಓಡೋಗಿದ್ದಾನೆ, ಎಲ್ಲಿದ್ದಾನೆ ಕರ್ಸ್ರಿ ಅಂತ ಹೇಳಿದ್ರೆ ಅವಾಗ ಕರ್ಸ್ತೀನಿ ಅಂತ ಹೇಳಿದವರು ಇವತ್ತು ಗೊತ್ತಿಲ್ಲ ಅಂತ ಇದ್ದಾರೆ. ಮತ್ತೆ ಇವತ್ತು ಇದೇ ದೇವರಾಜೇಗೌಡರು ಅವತ್ತೇನ್ ಹೇಳ್ತಾ ಇದ್ರು, ಅಮಿತ್ ಶಾ ಅವರಿಗೆ ಎಲ್ಲ ಗೊತ್ತಿದೆ ಅಂತ. ಇದನ್ನು ಅಮಿತ್ ಶಾ ಅವ್ರ ಡೈರೆಕ್ಷನ್ ಇರಬೇಕು. DKS ಅವರಿಗೆ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಬದನಾಮ್ ಮಾಡಕ್ಕೆ.
ಅವತ್ತೇ ಹೇಳ್ಬೋದಾಗಿತ್ತಲ್ಲ ಅವರು. 100 ಕೋಟಿ ರೂಪಾಯಿ ಆಫರ್ ಇದೆ ಅಂದ್ರೆ ಮತ್ತೆ ಅವತ್ತೇ ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ, ಸರ್ ನನಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ, ಇದನ್ನ ತನಿಖೆ ಮಾಡಿಸಿ ಅಂತ ಅಮಿತ್ ಶಾ ಹೇಳ್ಬೋದಾಗಿತ್ತಲ್ಲ, ಅಮಿತ್ ಶಾ ಅವರಿಗೆ ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? CBI, IT, ED ರೇಡ್ ಮಾಡಿಸ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? 5 ಕೋಟಿ ರೂಪಾಯಿ ಯಾವ್ದೋ ಕ್ಲಬ್ ಅಲ್ಲಿ ಕೊಟ್ಟಿದ್ದಾರಂತಲ್ಲ, ತೆಗ್ಸಿಯ CCTV ಯಾರ್ಯಾರಿದ್ರು ಯಾರ್ಯಾರಿರ್ಲಿಲ್ಲ. 5 ಕೋಟಿ ತಗೊಂಡು ಹೋಗ್ಬೇಕಂದ್ರೆ ಎಷ್ಟು ಚೀಲ ಬೇಕಾಗ್ತದೆ ಗೊತ್ತಿರ್ತದಲ್ಲ ಬಿಜೆಪಿ ಅವರಿಗೆ ಆಪರೇಷನ್ ಕಮಲ ಮಾಡಿ ರೂಢಿ ಇದೆ ಅಲ್ವಾ. ಎಷ್ಟು ಬ್ಯಾಗು ಏನು ಇದೆಲ್ಲ ಗೊತ್ತಿರ್ತದಲ್ಲ, ಎಷ್ಟು ಟೆಂಪೋಗಳು ಬೇಕಾಗುತ್ತೆ ಅಂತ. ಎಷ್ಟು ಟೆಂಪೋಗಳು ಬೌರಿಂಗ್ ಕ್ಲಬ್ ಒಳಗಡೆ ಹೋದ್ವು, ಎಷ್ಟು ಟೆಂಪೋಗಳು ಹೊರಗೆ ಬಂದ್ರು, ಅದೆಲ್ಲ ಮಾಡ್ಲಿ. ಆಮೇಲೆ ದೇವರಾಜೇಗೌಡ ಇಸ್ ಅ ಲಾಯರ್, ಅವರಿಗೆ ಕಾನೂನು ಪ್ರಕ್ರಿಯೆಗಳು ಗೊತ್ತಿರಲ್ವಾ? ಕಾನೂನು ಅಂದ್ರೆ ಏನ್ ಗೊತ್ತಿಲ್ವಾ ಅವರಿಗೆ? ಅವರು ಜಡ್ಜ್ ಮುಂದೆ ಡಿಪೋಸ್ ಮಾಡ್ಬೇಕಾದ್ರೆ, ನೋಡಿ ಸರ್ ಇದೆಲ್ಲ ದಾಖಲೆಗಳಿದೆ, ಇದು ನಾನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಇದ್ದೀನಿ, CCTV ಫುಟೇಜ್ ಇದೆ, ಆಡಿಯೋ ರೆಕಾರ್ಡಿಂಗ್ ಇದೆ, ವಿಡಿಯೋ ರೆಕಾರ್ಡಿಂಗ್ ಇದೆ, ಟ್ರಾನ್ಸಾಕ್ಷನ್ ಇಲ್ಲಿ ಚಲಾನ್ಗಳಿವೆ, ಟ್ರಾನ್ಸಾಕ್ಷನ್ ಒಪ್ಪಂದ ಕಾಗದಗಳಿವೆ, ಕೊಡ್ಬೇಕಾಗಿತ್ತು. ಯಾರು ಕೊಡ್ಬೇಕಂತ ಹೇಳಿದ್ದು? ವ್ಯಾನ್ ನಲ್ಲಿ ಕೂತ್ಬಿಟ್ಟು ಮಾಧ್ಯಮಕ್ಕೆ ಏನ್ ಹೇಳ್ಬೇಕು ಹೇಳ್ಬಿಟ್ಟು ಓಡೋಗೋದು, ಅದಕ್ಕೆ ಸಾಕ್ಷಿ ಅನ್ನಕ್ಕಾಗುತ್ತಾ? ನಾವ್ ಹೇಳ್ತಾ ಇದೀವಲ್ಲ, ನಾವು ಕೇಳ್ತಾ ಇರೋದು ಬಿಜೆಪಿ ಮತ್ತೆ JDS ಮೌನ ಯಾಕಿದ್ದಾರೆ ಇದಕ್ಕೆ? ಎಲ್ಲರೂ ಕಾಂಗ್ರೆಸ್ SIT ಪ್ರಜ್ವಲ್ ರೇವಣ್ಣ ಕರ್ಕೊಂಡ್ ಬರ್ಬೇಕು ಅಂತ. ಹೌದು, ಕರ್ಕೊಂಡ್ ಬರ್ಬೇಕು, ನಮ್ ಕರ್ತವ್ಯ ಇದೆ, ನಾವು ಮಾಡ್ತಾ ಇದೀವಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದೀವಿ. ಆದ್ರೆ ನಮ್ಮ ವ್ಯಾಪ್ತಿ ನಮ್ಮ ರಾಜ್ಯಕ್ಕೆ ಸೀಮಿತ ಇರೋದು. ಬೇರೆ ರಾಜ್ಯದಲ್ಲೂ ಕೂಡ ಯಾರಾನ ಕ್ರಿಮಿನಲ್ ಇದ್ರೆ ನಾವು ಅಲ್ಲಿ ಲೋಕಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿಯನ್ನ ಸಂಪರ್ಕ ಮಾಡಿ, ಅಲ್ಲಿನ ಗೃಹ ಸಚಿವರನ್ನ ಸಂಪರ್ಕ ಮಾಡಿ, ಮಂತ್ರಿಗಳನ್ನ ಸಂಪರ್ಕ ಮಾಡಿ, ಸರ್ಕಾರಗಳನ್ನ ಸಂಪರ್ಕ ಮಾಡಿ ಅವರ ಕೋಆಪರೇಷನ್ ಜೊತೆನೆ ತರಬೇಕಾಗ್ತದೆ. ಅವಾಗ ಇಂಡಿಯಾನಲ್ಲಿ ಎಲ್ಲಾನು ಇದ್ರು ನಾವು ಹುಡುಕ್ ತರಬಹುದು. ಆದ್ರೆ ಕೆಲವು ಕಾನೂನಿನ ಚೌಕಟ್ಟು ನಮ್ಗೆ ಅಡಚಣೆಗಳಾಗಿವೆ. ವೆನ್ ಇಟ್ ಈಸ್ ಇಂಟರ್ನ್ಯಾಷನಲ್ ಬಾರ್ಡರ್ಸ್, ವಿದೇಶದಲ್ಲಿ ಇದ್ದಾಗ ನಮ್ಗೆ ಕೇಂದ್ರ ಸರ್ಕಾರದ ನೆರವು ಬೇಕಾಗ್ತದೆ. ಬಿಜೆಪಿ ಅವರು ಇವಾಗ ಯಾವಾಗ್ಲೂ ಡಬಲ್ ಇಂಜಿನ್ ಸರ್ಕಾರ ಅಂತಾರಲ್ಲಪ್ಪ. ನಿಮ್ಗೆ ಏನಾದ್ರೂ ನೈತಿಕತೆ ಇದ್ದಿದ್ರೆ ನಾವು JDS ಅಂತ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಳಲ್ಲ, ನಾವು ಈ ಪಕ್ಷದಿಂದ ದೂರ ಇರ್ತೀವಿ, ಇವರಿಗೆ ಸಾರ್ವಜನಿಕ ಜೀವನದಲ್ಲಿ ಇರೋಕೆ ನೈತಿಕತೆ ಇಲ್ಲ, ಇಂಥ ಹೀನಾಯ ಕೃತ್ಯವನ್ನ ಮಾಡಿ ಇಂಥವರಿಗೆ ಏನು ಅಭ್ಯರ್ಥಿಯನ್ನ ಘೋಷಣೆ ಮಾಡಿಬಿಟ್ಟು ಅವ್ರ ಪರ ಪ್ರಚಾರ ಮಾಡಿದ್ದು ನಮ್ದು ದೊಡ್ಡ ತಪ್ಪಾಗಿದೆ. ನಾವು ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಪತ್ರ ಬರಿತಾ ಇದ್ದೀವಿ, ಇದಕ್ಕೆ ಏನೇ ಈ ಪ್ರಕರಣಕ್ಕೆ ಏನೇ ಸಹಕಾರ ಇದ್ರು ನೀವು ದಯವಿಟ್ಟು ಕೊಡಿ ಅಂತ ಬರ್ದಿದಾರ? ಬರಿಬೋದಾಗಿತ್ತಲ್ಲ ಅಮಿತ್ ಶಾ ಅವರಿಗೆ. ವಿಜೇಂದ್ರ ಅವರು ಮತ್ತು ಅಶೋಕ್ ಅವರು, ಸರ್ ನಮ್ಮ ರಾಜ್ಯದ ಮರ್ಯಾದೆ ಹಾಳಾಗ್ತಾ ಇದೆ, ಇವರ ಸಹವಾಸ ಮಾಡಿ ನಮ್ಮ ಪಕ್ಷಕ್ಕೂ ಕಳಂಕ ತಗಲಿದೆ, ದಯವಿಟ್ಟು SIT ಅವರ ವಿಚಾರಣೆಗೆ ನೀವು ಕೋಆಪರೇಟ್ ಮಾಡಿ, ವಿದೇಶದಲ್ಲಿ ಎಲ್ಲೇ ಇರಲಿ ನಮ್ಮ ಏಜೆನ್ಸೀಸ್ ಯಾರಿದ್ದಾರೆ, NIA ಇರ್ಬೋದು, ಇಂಟರ್ಪೋಲ್ ಇರ್ಬೋದು, ಯಾವ ಏಜೆನ್ಸಿ ಬೇಕಾದ್ರೂ ನೀವು ನಿಯುಕ್ತ ಮಾಡಿಸಿ ಇವರಿಗೆ ಸಹಕಾರ ಕೊಡಿ ಅಂತ ಬರ್ದಿದಾರ ಅವರು ಇಲ್ಲಿ ತನಕ? ಅವ್ರೇನಾಗ್ಬಿಟ್ಟಿದೆ ಅಂದ್ರೆ ಅವ್ರ ಮೇಲೆ ಜವಾಬ್ದಾರಿ ಬಿಟ್ಟು ಇನ್ನೆಲ್ಲರದು ಜವಾಬ್ದಾರಿಗಳು ಇವರು ಹೇಳ್ತಾ ಇರೋದು. ಅಂದ್ರೆ ಬಿಜೆಪಿ ಮೇಲೆ ಏನು ಜವಾಬ್ದಾರಿ ಇಲ್ವಾ? ಮೊನ್ನೆ MLC ಚುನಾವಣೆಗೆ ಮತ್ತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಇವರಿಗೆ ಹೆಣ್ಮಕ್ಳು ಮರ್ಯಾದೆ ಮುಖ್ಯ ಅಲ್ಲ, ಇವರಿಗೆ ಇಂಪಾರ್ಟೆಂಟ್ ಇರೋದು ಅವರ ರಾಜಕೀಯ ಭವಿಷ್ಯ. ಬಿಟ್ಬಿಡ್ರಿ, ನಿಮ್ಗೆ ಇದು ಇದ್ರೆ JDS ಅವ್ರ ಮೈತ್ರಿ ಬಿಟ್ಬಿಡಿ. ಹೇಳಿ, ಇಲ್ಲಿ ತನಕನು ಅವರು ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದ್ ಬಿಟ್ಟು JDS ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಳೋದ್ ಬಿಟ್ಟು ಬಿಜೆಪಿ ಅವರು ಏನು ಮಾಡ್ತಾ ಇಲ್ಲ. ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಕ್ಟಿವ್ ಇದ್ರು, ಹಾಸನ್ ಪ್ರಕರಣದಲ್ಲಿ ಯಾಕೆ ಮೌನ ಇದ್ದಾರೆ? ಯಾವಾಗ JP ನಡ್ಡಾ ಅವರಿರ್ಬೋದು, ಅಮಿತ್ ಶಾ ಅವರಿರ್ಬೋದು ಹೋಗಿ ಸಂತ್ರಸ್ತರಿಗೆ ಭೇಟಿ ಆಗ್ತಾರೆ? ಯಾವಾಗ ಹಾಸನಿಗೆ ಹೋಗಿ ಅಲ್ಲಿ ನಡೆದಿರೋದು ತಪ್ಪು ಅಂತ ಹೇಳ್ತಾರೆ? ಮುಂಚೆ ಇಲ್ಲ ನೀವು CBI ಕೊಡಿ ಅಂದ್ರೆ CBI ಯಾಕೆ ಕೊಡ್ಬೇಕು ನಾವು? ಏನ್ CBI ದವ್ರು ಏನ್ ಬಹಳ ದೊಡ್ಡ ಸಾಧನೆ ಮಾಡಿದಾರ ನಮ್ಮ ರಾಜ್ಯದ ಪ್ರಕರಣಗಳಲ್ಲಿ? ಪರೇಶ್ ಮೇಸ್ತಾ ಕೇಸ್ ಏನಾಯ್ತು? ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಏನಾಯ್ತು? DSP ಗಣೇಶ್ ಸ್ಯೂಸೈಡ್ ಕೇಸ್ ಏನಾಯ್ತು? ನಾವೇನ್ ವರದಿ ಕೊಟ್ಟಿದ್ವಿ ಅವಾಗಿನ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಏನ್ ವರದಿ ಕೊಟ್ಟಿದ್ದ ಅದನ್ನಾನೇ ಅನುಮೋದಿಸಿ ವಾಪಸ್ ಕಳಿಸಿದ್ದೀರಾ ನೀವು? ಅಂದ್ರೆ ನೀವು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಬಂದಿಲ್ಲ SIT ಇದು.
ಆಗ್ಲೇ ನೀವು ಸಿಬಿಐ ಅಂತ ಹೇಳ್ತಾ ಇದ್ರೆ ಇದನ್ನ ನೀವು JDS ಪರವಾಗಿ ಮುಚ್ಚಾಕ್ಲಿಕ್ಕೆ ನೀವು ಪ್ರಯತ್ನ ನಡೆಸಿದ್ದೀರಾ. ಇದಕ್ಕೆ ಎಷ್ಟು ಟೆಂಪೋಗಳು ಬಂದಿದೆ, ಟೆಂಪೋ ದುಡ್ಡುಗಳು ಬಂದಿದೆ ನಿಮಗೆ ಈ ಪ್ರಕರಣವನ್ನ ಮುಚ್ಚಾಕ್ಲಿಕ್ಕೆ. ಪದೇ ಪದೇ ಸಿಬಿಐ ಕೊಡಿ ಅಂತ ಇದಿರಲ್ಲ, ಏನ್ ಮುಚ್ಚಾಕ್ಲಿಕ್ಕೆ ಸಿಬಿಐ ಕೊಡ್ಬೇಕು? ಹೌದಪ್ಪ, ವರದಿ ಬಂದಿದೆ, SIT ವರದಿ ಬಂದಿದೆ, SIT ವರದಿನಲ್ಲಿ ಲೋಪಗಳಿವೆ, ಅವಾಗ ನೀವು ಕೇಳಿ ನೋಡೋಣ ಅಂತೆ. ಆಗ್ಲೇ ನೀವು SIT ಕೊಡಿ ಅಂದ್ರೆ ಏನರ್ಥ? ಅಂದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ನಿಮ್ಮ ಅಸ್ತಿತ್ವ, ಬಿಜೆಪಿಯವರು ಅವ್ರ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಇವತ್ತು JDS ಅನಿವಾರ್ಯ. JDS ಅಂತೂ ಈಗ ಮುಳುಗೋಗಿರೋ ಪಕ್ಷ, ಅವ್ರಿಗೆ ಬೇಕಾಗಿದೆ ಬಿಜೆಪಿಯವರು ಕೂಡ. ಆದ್ರಿಂದ ನೀವು ಆ ಸಂತ್ರಸ್ತರಿಗೆ ನೀವು ನ್ಯಾಯ ಒದಗಿಸೋದು ಇಂಟ್ರೆಸ್ಟ್ ಇಲ್ಲ, ಅವ್ರಿಗೆ ಒಂದ್ಸರಿಯಾನ ಇಂಥ ಕೃತ್ಯ ಆಗಿರೋದು ತಪ್ಪು ಅಂತ ನೀವು ಸಮಾಧಾನ ಮಾಡಿದಿರಿ ನೀವೆಲ್ಲ ಬಿಜೆಪಿಯವರು, JDS ಅವರು. ಬರೇ ನಿಮಗೆ ಇಂಟ್ರೆಸ್ಟ್ ನಿಮ್ಮ ಮನೆ ಮಗ ಕಾಪಾಡೋದ್ರಲ್ಲಿದೆ, ನಿಮ್ಮ ಏನು ರಾಜಕೀಯ ಭವಿಷ್ಯವನ್ನ ಮುಂದುವರಿಸಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ನಾನು ಕೈ ಜೋಡಿಸಿ ಕೇಳ್ಕೊತಾ ಇದ್ದೀನಿ, ಕರ್ನಾಟಕದ ರಾಜ್ಯದ ಮರ್ಯಾದೆ ಹರಾಜ್ ಹಾಕಿದ್ದೀರಾ. JDS ಅವರು ಯಾವಾಗ್ಲೂ ಏನ್ ಹೇಳೋದು, ರಾಷ್ಟ್ರೀಯ ಪಕ್ಷಗಳಿಗೆ ರಾಷ್ಟ್ರೀಯ ಪಕ್ಷಗಳಿಗೆ ರಾಜ್ಯದ ಗೌರವದ ಬಗ್ಗೆ, ಘನತೆ ಬಗ್ಗೆ ಅಷ್ಟು ಕಾಳಜಿ ಇರೋದಿಲ್ಲ, ಪ್ರಾದೇಶಿಕ ಪಕ್ಷಕ್ಕೆ ಇರೋಷ್ಟು. ನೀವು ಪ್ರಾದೇಶಿಕ ಪಕ್ಷ ಅಂತಾನೆ ಹೇಳ್ಕೊಂಡು ಬಂದಿದ್ರಲ್ಲ, ಕರ್ನಾಟಕದ ಗೌರವ ಎತ್ತಿ ಹಿಡಿತೀನಿ ಅಂತ. ಮತ್ತೆ ಎತ್ತಿ ಹಿಡೀರಿ, ಯಾರು ಬೇಡ ಅಂದಿದ್ದಾರೆ? ಎಲ್ಲಿದ್ದಾರೆ? ಕರ್ಸಿ ಸ್ವಾಮಿ, ನೀವೇ ಹೇಳಿದ್ರಲ್ಲ, ದ ಡೇ SIT ಕಾಲ್ಸ್ ಫಾರ್ ಇನ್ವೆಸ್ಟಿಗೇಷನ್ ನೀವು ಕರೆಸ್ತೀರಾ ಅಂತ. ವೆರ್ ಇಸ್ ಹಿ? ಅಂಡ್ ವೈ ಇಸ್ ಬಿಜೆಪಿ ನಾಟ್ ಕೋಆಪರೇಟಿಂಗ್? ಯಾಕೆ ಅವರು ಬರಿತಾ ಇಲ್ಲ ಇದರಲ್ಲಿ? ಆದ್ರಿಂದ ನಮ್ಮ ರಾಜೀನಾಮೆ ಕೇಳೋದ್ ಬಿಟ್ಟು, ನಮ್ಮ ಮೇಲೆ ಗೂಬೆ ಕೂಡ್ಸೋದ್ ಬಿಟ್ಟು, 100 ಕೋಟಿ ಕೊಟ್ಟಿದೀವಿ, 200 ಕೋಟಿ ಕೊಟ್ಟಿದೀವಿ, ನೀವು ಆಲ್ರೆಡಿ ಇನ್ ಕಸ್ಟಡಿ, ಕೊಡಿ, ಜಡ್ಜ್ ಮುಂದೆ ಕೊಡಿ, SIT ಕೊಡಿ, ಯಾರು ಬೇಡ ಅಂದಿದ್ದಾರೆ? ಸುಮ್ನೆ ಕಮಿಟಿ ಮಾಡಿದ್ದಾರೆ ಇದನ್ನ ಓವರ್ಲುಕ್ ಮಾಡ್ಲಿಕ್ಕೆ. ಇದು ಒಂದು DK ಅವರ ನೇತೃತ್ವದಲ್ಲಿ ಹೀಗೆ ಷಡ್ಯಂತ್ರ ನಡೆದಿದೆ, CM ಅವರು ಇದಕ್ಕೆ ಸೂತ್ರಧಾರರು, ಇವೆಲ್ಲ ಉಡಾಫೆಯಾಗಿ ಮಾತಾಡೋದ್ ಬಿಟ್ಟು, ದಿಸ್ ಇಸ್ ಅ ಕ್ರಿಮಿನಲ್ ಅಫೆನ್ಸ್. ನೀವು ಹಿಯರ್ಸೆ ಎವಿಡೆನ್ಸು, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸು ಅದ್ರ ಮೇಲೆ ನಡೆಯಕ್ ಆಗೋದಿಲ್ಲ. 200-300 ಜನ ಸಂತ್ರಸ್ತರು ಇದ್ದಾರೆ ಇದಕ್ಕೆ. ನೀವು ಯಾವಾಗ್ಲೂ ಮಂಗಳಸೂತ್ರ ಕಾಪಾಡೋದ್ ಬಗ್ಗೆ ಮಾತಾಡ್ತಿರಲ್ಲ ಬಿಜೆಪಿಯವರೇ, ದಯವಿಟ್ಟು ಹೊರಗೆ ಬಂದು ಇದ್ರ ಬಗ್ಗೆ ಮಾತನಾಡಿ, ಕಾಪಾಡಿ, ನೋಡೋಣ ಏನ್ ಮಾಡ್ತೀರ ಅಂತ. ಅದು ಇದು ಬಿಟ್ಟು ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು, DK ಅವ್ರ ಮೇಲೆ ಗೂಬೆ ಕೂಡ್ಸೋದು, CM ಅವ್ರ ಮೇಲೆ ಗೂಬೆ ಕೂಡ್ಸೋದು, ಅಥವಾ ನಮ್ಮ ಮಂತ್ರಿಗಳು ಯಾರ್ಯಾರು ಇದೀವಿ ಸುಮ್ನೆ ನಾವೊಂದು ಕಮಿಟಿ ಮಾಡಿದೀವಿ ಅಂತ. ನಮ್ಗೇನ್ ಕೆಲಸ ಇಲ್ವೇನ್ರಿ? ನಾವು ಒಂದು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿ ಇದ್ದೇವೆ. ಭೀಕರವಾದಂತ ಬರ ಬಂದಿದೆ, ಕೇಂದ್ರ ಸರ್ಕಾರ ₹1 ಸಹಕಾರ ಮಾಡ್ತಾ ಇಲ್ಲ ನಮ್ಗೆ. ನಾವು ಅದನ್ನ ನಿರ್ವಹಣೆ ಮಾಡೋದ ಆಸ್ ಅಗ್ರಿಕಲ್ಚರ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಅಂಡ್ RDPR ಮಿನಿಸ್ಟರ್? ನಿಮ್ಮಂತವ್ರು ಹಿಂದೆ ಬೀಳೋದ ನಮ್ದು ಜವಾಬ್ದಾರಿ? ಜನರು ನಮ್ಗೆ ಆಯ್ಕೆ ಮಾಡಿರೋದು ಒಂದು ಸುಶಾಸನ ನೀಡಕ್ಕೆ, ಒಳ್ಳೆ ಆಡಳಿತ ಕೊಡಕ್ಕೆ. ನೀವು ಮಾಡಿರೋಂತ ಕೆಟ್ಟ ಕೆಲ್ಸಕ್ಕೆ ನಾವು ಪ್ರಚೋದನೆ ಕಟ್ಕೊಂಡು ನಾವು ನಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳಕ್ ಇಲ್ಲ. ನಾವು ಇಲ್ಲಿ ಪ್ರತಿ ಬೆಳವಣಿಗೆಯಲ್ಲೂ ಕೂಡ ಬೇರೆ ಬೇರೆ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. DK ಶಿವಕುಮಾರ್ ಅವರ ಆಡಿಯೋ ರಿಲೀಸ್ ಮಾಡಿದ್ರು ಕೂಡ ದೇವರಾಜ್ ಯಾಕೆ SIT ನೇರವಾಗಿ ಅವ್ರನ್ನ ವಶಕ್ಕೆ ನೋಡಿ, ಅವ್ರ ಮೇಲೆ ಯಾವ್ದು ಕಂಪ್ಲೇಂಟ್ ಇಲ್ಲ ಅಲ್ಲ. ಅವ್ರ ಮೇಲೆ ಕಂಪ್ಲೇಂಟ್ ಇರೋದು ಸೆಕ್ಷುವಲ್ ಹರಾಸ್ಮೆಂಟ್ ಕಂಪ್ಲೇಂಟ್ ಇದೆ, ಅದಕ್ಕೆ ಅವ್ರು ಇದು ಇದಾರೆ. ಅದೇನಾಗಿದೆ ಅದನ್ನು ಹೇಳಲಿ ಅಲ್ಲ ಅವರು. ಅದು ಬಿಟ್ಟು ಸುಮ್ನೆ ನಾನು ಹೊರಗಡೆ ಬಂದ ತಕ್ಷಣ ಪತನ ಆಗುತ್ತೆ ಅಂದ್ರೆ ಯಾರಪ್ಪ ಇವರೆಲ್ಲರೂ? ಎಲ್ಲಿಂದ ಬಂದ್ರು? ಇನ್ನ ಒಂದ್ MLA ಎಲೆಕ್ಷನ್ ಗೆದ್ದಿಲ್ಲ, ಇನ್ನ ಒಂದಿದು ಇಲ್ಲ, ಆಗ್ಲೇ ನಾವು ಹೊರಗಡೆ ಬಂದ್ರೆ ಪತನ ಆಗುತ್ತೆ ಅಂದ್ರೆ ಏನರ್ಥ? ಅಮಿತ್ ಶಾ ಹತ್ರ ಏನ್ ಡೀಲ್ ಮಾಡ್ಕೊಂಡಿದ್ದೀರಾ? ಯಾಕಂದ್ರೆ ಮೊನ್ನೆ ನೋಡಿದ್ರೆ ಏಕನಾಥ್ ಶಿಂದೆ ಅವ್ರಂತಾರೆ, ಇವ್ರಂತಾರೆ. ಏನ್ ಕರ್ನಾಟಕದ MLAಗಳು ಮತ್ತೆ ಜನರ ಓಟು ಬಿಜೆಪಿಯವರ ಮಾರುಕಟ್ಟೆನಲ್ಲಿ ಮಾರಾಟಕ್ಕಿಟ್ಟಿದೀವ? ಏನ್ ಅನ್ಕೊಂಡಿದ್ದಾರೆ ಇವ್ರು? ಇಷ್ಟು ಲೂಸ್ ಆಗಿ ಮಾತಾಡೋದಕ್ಕೆ? ವಿ ಆರ್ ಅ ಗವರ್ಮೆಂಟ್ ದಟ್ ಇಸ್ ಎಸ್ಟಾಬ್ಲಿಷ್ಡ್ ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್. ಏನ್ ಎಲ್ಲ ಖರೀದಿ ಮಾಡಕ್ಕೆ ಇಳಿದ್ಬಿಟ್ಟಿದ್ದಾರೆ. ಆದ್ರಿಂದ ಅವ್ರಿಗೆ ಕೇಳ್ಬೇಕು ತಾವು, ಯಾಕಪ್ಪ ಬಿಡುಗಡೆ ಮಾಡ್ತಾ ಇಲ್ಲ ಅಂತ. ಎಲ್ಲ ಲೀಗಲ್ ರೀತಿ ನೀತಿಗಳು ಗೊತ್ತಿದೆ ಅಲ್ಲ ಅವರಿಗೆ. ಯಾರೋ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಲ್ಲ, ಅಧಿಕೃತವಾದಂತ ಏನು ನಿಮ್ಮ ಬಾರ್ ಕೌನ್ಸಿಲ್ ನಲ್ಲಿ ರಿಜಿಸ್ಟರ್ ಆಗಿರುವಂತ ವಕೀಲ, official candidate of BJP with Amit Shah's blessings and guidance ಇದು ನಡೀತಾ ಇದೆ ಅಂತ ಅವರೇ ಹೇಳಿರೋದು, ನಾನಲ್ಲ. ಸೊ ಇದು ಅದಕ್ಕೂ ಸಾಕ್ಷಿ ಕೊಡ್ಲಿ, ಇದಕ್ಕೂ ಸಾಕ್ಷಿ ಕೊಡ್ಲಿ ಅಷ್ಟೇ. ನಾನು ಕಾನೂನ್ಗಿಂತ ಮೇಲಲ್ಲ, ಅವರು ಅಲ್ಲ.
ನಾನು ಬಿಜೆಪಿ ಅವ್ರಿಗೆ ಮನೆ ದೇವರಪ್ಪ. ಹೆಸರು ಹೇಳಿದೀನಿ ನನ್ನ ಹೆಸರು ಹೇಳಿಲ್ಲ ಅಂದ್ರೆ ಅವರಿಗೆ 2 ಹೊತ್ತು ಊಟನೂ ಜೀರ್ಣ ಆಗಲ್ಲ, ನಿದ್ದೆನೂ ಬರೋಲ್ಲ. ಫಸ್ಟ್ CM ಸಾಹೇಬ್ರು, ಅದಾದ್ಮೇಲೆ DK ಸಾಹೇಬ್ರು, ಅದಾದ್ಮೇಲೆ ನಾವು ತ್ರಿಮೂರ್ತಿಗಳು ಅವ್ರ ಮನೆ ದೇವರು ಬಿಜೆಪಿ. ದೇವೇಗೌಡರು ಮಾತಾಡಿದ್ದಾರೆ ಪ್ರಕರಣದ ಮೊದಲನೇ ಬಾರಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಎಲ್ಲರ ಮೇಲೂ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ನಂದು ಅದೇ ಸ್ಟೇಟ್ಮೆಂಟ್ ಮಾತಾಡಿದ್ದಾರೆ. ನೋಡಿ, ದೊಡ್ಡವ್ರ ಬಗ್ಗೆ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗಲ್ಲ, ಅವ್ರು ನಮ್ಮ ತಂದೆ ವಹಿಸಿದ್ದಾರೆ. ಆದ್ರೆ ಇಂಥ ಒಂದು ದೊಡ್ಡ ಪ್ರಕರಣ ಅವ್ರ ಮನೆಯಲ್ಲಿ, ಅವ್ರ ಕಚೇರಿನಲ್ಲಿ ನಡೆದಾಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನು? ಒಂದು ಮ್ಯಾಗ್ನಾನಿಮಿಟಿ ಇರುತ್ತೆ ಅಂತ ಹೇಳಿ. ಇಲ್ಲಪ್ಪ, ಇಂಥದ್ದು ಯಾವತ್ತೂ ಆಗಿಲ್ಲ, ನಾವು ದೇಶದ ಪ್ರಧಾನಿ, ನಮ್ಗೆ ಕನ್ನಡಿಗರು ದೇಶದ ಪ್ರಧಾನಿಯಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಕಳಂಕ ನಮ್ಮ ಕುಟುಂಬದ ಮೇಲಿದೆ, ಈ ಕಳಂಕ ಹೋಗೋ ತನಕ ನಾವು ಎಲ್ಲದಕ್ಕೂ ರಾಜೀನಾಮೆ ಕೊಡ್ತೀವಿ. ಅವಾಗ ಮ್ಯಾಗ್ನಾನಿಮಿಟಿ ಅಂತ ಹೇಳ್ಬೋದು, ಸ್ಟೇಟ್ಸ್ಮೆನ್ ಅಂತ ಹೇಳ್ಬೋದು. ಇವರು ಬರೀ ನಮ್ಮ ರಾಜೀನಾಮೆ ಕೇಳ್ತಾ ಇದಾರಲ್ಲ. ಅಬ್ಸಲ್ಯೂಟ್ಲಿ ಸರ್, ಅಬ್ಸಲ್ಯೂಟ್ಲಿ. ನಾವು ಈಗ ಪದೇ ಪದೇ ತಾವೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರು ಏನ್ ಕೇಳಿದ್ರೆ, SIT ಏನ್ ಮಾಡ್ತಾ ಇದೆ, SIT ಏನ್ ಮಾಡ್ತಾ ಇದೆ. ವಿದೇಶದಲ್ಲಿ ನಮ್ಗೆ ಹೋಗ್ಲಿಕ್ಕೆ ಅವಕಾಶ ಇದೆಯಾ ಹೇಳಿ ತಾವು? ಅದಕ್ಕೆ ಯಾರ ಸಹಕಾರ ಬೇಕು? ಕೇಂದ್ರ ಸರ್ಕಾರದ ಸಹಕಾರ ಬೇಕು. ಒಂದು ಫೆಡರಲ್ ಸ್ಟ್ರಕ್ಚರ್ ನಲ್ಲಿ ನಾವು ಅವ್ರ ಸಹಕಾರ ಕೇಳಿದೀವಿ, ಅವ್ರಿನ್ನ ಯಾಕೆ ಕೊಟ್ಟಿಲ್ಲ? ಆಯ್ತು, ಆಸ್ ಅ ರೆಸ್ಪಾನ್ಸಿಬಲ್ ಆಪೋಸಿಷನ್ ವಿಜೇಂದ್ರ ಅವರಾಗಿರ್ಬೋದು, ಅಶೋಕ್ ಆಗಿರ್ಬೋದು, ಒಂದು ಪತ್ರ ಬರೀಲಿ. ಹಿಂಗೆ SIT ದವರು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಂಥ ಒಂದು ಪ್ರಕರಣ ನಡೆದಿದೆ, ಇದು ನಮ್ಮ ಕನ್ನಡಿಗರ ಘನತೆಗೆ ಮತ್ತೆ ನಮ್ಮ ರಾಜ್ಯದ ಗೌರವಕ್ಕೆ ಧಕ್ಕೆ ತಂದಿದೆ, ದಯವಿಟ್ಟು ನಾವು ಇಂಥ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳಕ್ ಬೇಡ. ಬರ್ದಿದ್ರ? ಇಲ್ಲ. ಆಯ್ತು, ಇಂಥದ್ದೊಂದು ಘಟನೆ ನಡೆದಿದೆ, ಇದರಿಂದ ನಮಗೆ ಬಹಳ ನೋವು ಉಂಟಾಗಿದೆ, ಆದ್ರಿಂದ SITಗೆ ಅಥವಾ ರಾಜ್ಯದ ಈ ರಾಜ್ಯ ಸರ್ಕಾರಕ್ಕೆ ತಮ್ಮ ಕೇಂದ್ರ ಸರ್ಕಾರ ಸಂಪೂರ್ಣವಾದಂತ ಸಹಕಾರ ಕೊಡಿ ಅಂತ ಬರ್ದಿದಾರ? ಬರ್ದಿಲ್ಲ. ಸಿದ್ದರಾಮಯ್ಯ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ರು. ಅದಕ್ಕೇನು ಕೋರ್ಟು ಕಚೇರಿ ಅಂತ ಹೇಳ್ತಾ ಇದ್ರು. ಮಿಕ್ಕಿದಕ್ಕೆಲ್ಲ ಕೋರ್ಟ್ ಕಚೇರಿ ಇಲ್ವಾ? ಮೊನ್ನೆ ನಿಮ್ಮ ನ್ಯೂಸ್ ಕ್ಲಿಕ್ ಎಡಿಟರ್ ಅವ್ರದ್ದು ಅರೆಸ್ಟ್ ಇಲ್ಲಿಗಲ್ ಅಂತ ಬರ್ತು, ಅವಾಗ ಯಾವ ಕೋರ್ಟ್ ಕಚೇರಿ ಇತ್ತು? ಬೇರೆ ಬೇರೆ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆಲ್ಲ ಒಳಗ್ ಹಾಕಿದ್ರಲ್ಲ, UP ನಲ್ಲಿ ಮತ್ತೆ ಡೆಲ್ಲಿನಲ್ಲೆಲ್ಲ, ಅವಾಗ ಯಾವ ಕಾನೂನು ಇತ್ತು? ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಅಲ್ವಾ? ಅವಾಗೆಲ್ಲ ಯಾವ ಕಾನೂನು, ಯಾವ ಸಂವಿಧಾನ, ಯಾವ ರೂಲ್ ಬುಕ್ ಅದೇನು ಬರೋದಿಲ್ಲ. ಪ್ರಜ್ವಲ್ಲಿ ಕಾಪಾಡಕ್ ಮಾತ್ರ ರೂಲ್ ಬುಕ್ ಬೇಕು. MA ಬರಿಬೋದಲ್ವಾ? ಇಂಥ ಒಂದು ಪ್ರಕರಣ ಇದೆ, ಈಸ್ ಅ ಸಿಟ್ಟಿಂಗ್ ಪಾರ್ಲಿಮೆಂಟೇರಿಯನ್, ದಿಸ್ ಈಸ್ ಬೀಯಿಂಗ್ ಕನ್ಸಿಡರ್ಡ್ ವೆರಿ ಸೀರಿಯಸ್ಲಿ ಬೈ ದ ಸೆಂಟ್ರಲ್ ಗವರ್ಮೆಂಟ್ ಆಸ್ ವೆಲ್, ಹೆನ್ಸ್ ವಿ ಆರ್ ವಿಡ್ರಾಯಿಂಗ್ ದ ಪಾಸ್ಪೋರ್ಟ್ ಅಂತ ಬರೆದ್ರೆ ಏನ್ ಮುಗ್ದೆ ಹೋಯ್ತಲ್ಲ? ಕೋರ್ಟಿಗೆ ಏನಕ್ಕೆ ಹೋಗ್ಬೇಕು? MA ಏನ್ ಮಾಡ್ತಾ ಇದೆ? ಇವರೆಲ್ಲ ರಷ್ಯಾ ಯುಕ್ರೇನ್ ವಾರ್ ನಿಲ್ಸೋರು ನಿಮಗೆ ಪ್ರಜ್ವಲ್ ರೇವಣ್ಣ ಹುಡುಕ್ತರಕ್ಕಾಗಲ್ವಾ ನಮಗೋಸ್ಕರ? ಏನ್ ಬೇಕಂತ ಹುಡುಕ್ತಾ ಇಲ್ವಾ? 100% ಸರ್, ನಾನಲ್ಲ, ದೇವರಾಜೇಗೌಡರು ಹೇಳ್ತಾ ಇರೋದಲ್ಲ. ಈಗ ನನ್ನ ಬಗ್ಗೆ ಏನಾದ್ರು, ನಾನು ದೇವರಾಜೇಗೌಡರು ನನ್ನ ಪರಿಚಯ ಇಲ್ಲ, ನನ್ನ ಲೈಫ್ ಅಲ್ಲಿ ನೋಡೂ ಇಲ್ಲ ಅವರಿಗೆ. ನನ್ನ ಬಗ್ಗೆ ಏನಾದ್ರು ಹೇಳಿದ್ರೆ ನಾನು ಸಮರ್ಥನೆ ಮಾಡ್ಬೇಕು. ಅವರೇ ಹೇಳಿರೋದು, ಅವ್ರ ಸ್ವಪಕ್ಷದವ್ರ ಬಗ್ಗೆ ಹೇಳ್ತಾ ಇದಾರಲ್ಲ. ಈಗ ಹೆಂಗೆ ನಮ್ಮ ಬಗ್ಗೆ ಹೇಳಿದಾಗ ನಾವು ಕೇಳ್ತಾ ಇದೀವಲ್ಲ, ಏನೇನಿದೆ ಕೊಡಪ್ಪ, ದಾಖಲೆಗಳು ಕೊಡಿ, CCTV ಫುಟೇಜ್ ಕೊಡಿ, ಆಡಿಯೋ ಕ್ಲಿಪ್ ಇದ್ರೆ ಆಡಿಯೋ ಕ್ಲಿಪ್ ಕೊಡಿ, ನೀವು ವಕೀಲರಿದ್ದೀರಾ, ಹೋಗಿ ಹೇಳಿ ಸ್ವಾಮಿ ಇದೆಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ, ಮೈ ಲಾರ್ಡ್ ಅಂತ ಕೊಟ್ಬಿಡಿ, ಬೇಡ ಅಂದಿದ್ದಾರೆ. ಅವರೇ ಹೇಳಿರೋದಲ್ಲ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ಇದೆಲ್ಲ ನಡೆದಿದೆ. ಇದನ್ನು ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಡೆದಿರ್ಬೇಕು. ನಾನು ಹೇಳದ್ನಲ್ಲ, ಮನೆ ದೇವ್ರು ನಾನು ಬಿಜೆಪಿ. ಅಬ್ಸಲ್ಯೂಟ್ಲಿ ಸರ್. ಈಗ ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಎಲ್ಲಾ ಕ್ಲಬ್ ನಲ್ಲೂ CCTV ಇರುತ್ತಾ? ನಾನು ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಟೆಂಪೋಗಳಲ್ಲಿ ದುಡ್ಡು ತರ್ತಾರೆ ಅಂತ ಮೋದಿ ಅವರು ಹೇಳಿದ್ರಲ್ಲ, ಕೇಳಿ ಎಷ್ಟು ಟೆಂಪೋಗಳು ಬಂದಿದೆ, ಎಷ್ಟು ಟೆಂಪೋಗಳು ಹೊರಗೆ ಬಂದಿದೆ, ಒಳಗೆ ಬಂದು ಹೋಗಿದೆ. ಎಲ್ಲ CCTV ಫುಟೇಜ್ ಇರ್ತದಲ್ಲ ಸರ್, ತೆಗ್ಸಿ, ಯಾರು ಬೇಡ ಅಂದಿದ್ದಾರೆ. ಆಮೇಲೆ ವೆರಿ ಕ್ಲಿಯರ್ಲಿ ಪ್ರಸನ್ನ ಅವರೇ, ಪದೇ ಪದೇ ನಾನು ಹೇಳ್ತಾ ಇರೋದು, ಅವ್ರು ಯಾರು ಆರ್ಡಿನರಿ ವ್ಯಕ್ತಿ ಅಲ್ಲ, ಈಸ್ ಎ ಲಾಯರ್. ಕ್ರಿಮಿನಲ್ ಕೇಸಸ್ ಯಾವ ರೀತಿ ನಡೆಸಬೇಕು ಅಂತ ಗೊತ್ತಿರುತ್ತೆ. ಯಾರೋ ಒಬ್ರು ಎಲ್ಲೋ ಹೇಳಿದ್ರು, ಯಾರೋ ಹಿಂಗ್ ಕೇಳಿದ್ದೆ, ಹಿಯರ್ಸ್ ಎವಿಡೆನ್ಸ್, ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್, ವಿಲ್ ಇಟ್ ಹೋಲ್ಡ್ ಗುಡ್? ಕೊಡ್ಲಿ, ಯಾರು ಬೇಡ ಅಂದಿದ್ದಾರೆ. SITಗೆ ಸಬ್ಮಿಟ್ ಮಾಡ್ಲಿ ಬೇಕಿದ್ರೆ, 164A ಅಂಡರ್ ನಲ್ಲೇ ಏನು ಗೌಪ್ಯ ಕೊಡ್ಲಿ ಜಡ್ಜ್ ಮುಂದೆ. ಅಲ್ಲಿ ಜಡ್ಜ್ ಮುಂದೆ ಹೇಳಲಾರ್ದು ಬಂದು ವ್ಯಾನ್ ಅಲ್ಲಿ ಹೇಳ್ತಾರೆ ಅಂದ್ರೆ ಇದು ಪಬ್ಲಿಸಿಟಿಗಲ್ವಾ?
ಇಫ್ ಯು ವಾಂಟ್ಸ್ ಟು ಸಿ ಲಾಜಿಕಲ್ ಎಂಡ್ ಫಾರ್ ದಿಸ್, ಅಲ್ಲೇ ಹೇಳ್ಬೇಕು. ಬಂದು ವ್ಯಾನ್ ನಲ್ಲಿ ನೀವು ಕ್ಯಾಮ್ರಾಗಳು ಸರಿಯಾಗಿ ಫೋಕಸ್ ಮಾಡಿ ಅವನಿಗೆ ನೀವು 70 mm ಫೋಕಸ್ ಆದ್ಮೇಲೆ ಎಲ್ಲ ಬಾಯ್ ಬಿಡ್ತಾರೆ ಅಂದ್ರೆ ಇಂಟೆನ್ಷನ್ ಏನಿದೆ? ಇರ್ಬೇಕಿದ್ರೆ ಎಲ್ಲಾನು ಇರ್ತಾರೆ, ಏನೇನ್ ಮಾಡಕ್ ಆಗ್ತದೆ ಎಲ್ಲಾನು. ಇನ್ನಾನು ಕೆಲವು ಪೊಲೀಸ್ ಠಾಣೆ ಕೇಸರೀಕರಣ ಇದೆ, ಇನ್ನಾನು ಸ್ವಲ್ಪ ಹ್ಯಾಂಗ್ ಓವರ್ ಇದೆ ಅವರಿಗೆ, RSS ಹ್ಯಾಂಗ್ ಓವರ್ ಇದೆ. ಯಾವ ವಿಷಯದಲ್ಲಿ? ಅದು ನಿನ್ನೆ ಈಗ ನೀವಂತೂ 24/7 ಇರ್ತೀರಾ ಎಲ್ಲಾ ಕಡೆ, ಅವರು ಕಾಯ್ತಾ ಇರ್ತೀರ ಪಾಪ. ಅವರು ಪೊಲೀಸ್ ಅವರು ಕೂಡ ಏನ್ ಮಾಡ್ತಾರೆ ಎಲ್ಲೆಲ್ಲ ಅದೇ ಕರೆಕ್ಟ್. ನೀವು ಹೋಗ್ಲೇಬಾರ್ದು ನನ್ನ ಪ್ರಕಾರ. ನೀವು ಹೋಗಿಲ್ಲ ಅಂದ್ರೆ ಇವೆಲ್ಲ ಆಗದೇ ಇಲ್ಲ. ಒಂದ್ ಪಾಡಿಗೆ ಅವ್ರು ಕೊಡ್ಲಿ, ಲೆಟ್ ಲಾ ಟೇಕ್ ಇಟ್ಸ್ ಓನ್ ಕೋರ್ಸ್. ಈಗ ನಾನಲ್ಲ ಇವ್ರೆ, ನೋಡಿ ನೀವು ನನಗೆ ಯಾವಾಗ್ಲೂ ಬೈತೀರಾ. ನಿನ್ನೆ ಮೋದಿ ಅವರೇ ಹೇಳಿದ್ದಾರೆ ಮೀಡಿಯಾ ಅವರು ಸರಿ ಇಲ್ಲ ಅಂತ, ಮೀಡಿಯಾ ನ್ಯೂಟ್ರಲ್ ಇಲ್ಲ ಅಂತ. ಬಿಜೆಪಿ ಅವರೆಲ್ಲಿ ಬೈತಾರೆ? ಗೋಧಿ ಮೀಡಿಯಾ ಅಲ್ವಾ? ಎಲ್ಲರೂ ಅಂತ ಹೇಳ್ತಾ ಇಲ್ಲ. ನಾವ್ ಯಾವಾಗ ಬೈದೀವ್ರಿ? ನೀವು ಒಂದ್ ಪ್ರಕರಣ ಕೊಟ್ಬಿಟ್ಟು, ಒಂದ್ ನಿರ್ದೇಶನ ಕೊಟ್ಬಿಡಿ, ಎಲ್ಲಿ ನೀವು ಕೇಳಿರೋ ಪ್ರಶ್ನೆನ ನಾವು ಕೂತ್ಕೊಂಡು ನಾವು ಉತ್ತರ ಕೊಟ್ಟಿಲ್ಲ. ನಮಗೆ ಮುಜುಗರ ಆದ್ರೂ ಪರವಾಗಿಲ್ಲ, ನಾವು ಕೂತ್ಕೊಂಡು ಕೊಟ್ಟಿದೀವಿ. ಆ ಬಿಜೆಪಿದವ್ರು ಇದಾರ? ಈಗ ದೇವರಾಜೇಗೌಡ ಅಂತ ತುಂಬಾ ಗಂಭೀರ ಆರೋಪಗಳಿದೆ. ಸುದ್ದಿಗೋಷ್ಠಿಗೆ ಸೀಮಿತ ಇಲ್ಲ, ನೋಡೋಣ. ಯಾಕಂದ್ರೆ ಅವರು ಹೇಳ್ತಾ ಇರೋದು 3 ಜನ ನಾವು ಏನು ಸರ್ಕಾರದಲ್ಲಿ ಇರುವಂತ ಜವಾಬ್ದಾರಿ ಮಂತ್ರಿಗಳು ಮೇಲೆ 100 ಕೋಟಿ ಇರ್ಬೋದು ಕಮಿಟಿ ಅಂತ ಮಾಡಿ ಇದನ್ನ ಏನು ಓವರ್ಲುಕ್ ಮಾಡ್ಲಿಕ್ಕೆ ಅಥವಾ ಇದಕ್ಕೆ ನಾವು ಒಂದು ಕಾನ್ಸ್ಪಿರಸಿ ಮಾಡೋ ರೀತಿನಲ್ಲಿ ಮಾಡ್ತಾ ಇದ್ವಿ. ಎಲ್ಲ ಚರ್ಚೆ ಮಾಡೋಣ ಅಂತ. ವಾಟ್ ಎವರ್ ಈಸ್ ದ ಲೀಗಲ್ ಕೋರ್ಸ್ ವಿ ವಿಲ್ ಡೂ. ಈಗ ಸೆಂಟ್ರಲ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾನೂನು ಮೂಲಕ ಕೂಡ ಡೈರೆಕ್ಷನ್ಸ್ ಕೊಡಿಸೋ ಅವಕಾಶ ಅದು ನಾವು ಮಾಡ್ತಾ ಇದೀವಲ್ಲ, ಪ್ರಯತ್ನ ಮಾಡ್ತಾ ಇದೀವಿ. SIT ಅವ್ರ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇದೆ. ಪಾಸ್ಪೋರ್ಟ್ ರದ್ದತೆ SIT ಮಾಡಕ್ ಆಗೋದಿಲ್ಲ. ಕೋರ್ಟಿಗೆ ಅದೇ ನೋಡಿ, ಫಸ್ಟ್ ಏನಿದೆ ಪ್ರಿಲಿಮಿನರಿ ಇದು ಬರ್ಲಿ, ಇನ್ವೆಸ್ಟಿಗೇಷನ್ಸ್ ಏನೇನ್ ನಡೀತಾ ಇದೆ. ಯಾಕಂದ್ರೆ ನಮ್ದು ಮೊದಲನೇ ಆದ್ಯತೆ ಏನು ಸರ್, ಇಂಥ ಪ್ರಕರಣದಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸೋದು. ಅಲ್ಲಿ ಬಹಳಷ್ಟು ಜನ, ನೀವು ನೋಡ್ತಾ ಇದ್ದ ನನ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ, ಬಹಳಷ್ಟು ಜನ ಸಂತ್ರಸ್ತರು ಮಾನಸಿಕವಾಗಿ ಅವ್ರು ಕುಗ್ಗೋಗಿ ಆತ್ಮಹತ್ಯೆ ಕೂಡ ಯತ್ನ ಮಾಡ್ತಾ ಇದ್ದಾರೆ ಅಂತ ಇದು. ಸೊ ಬಹಳ ಸೆನ್ಸಿಟಿವ್ ಆಗಿ ಸೂಕ್ಷ್ಮವಾಗಿ ಈ ಪ್ರಕರಣಗಳನ್ನ ನಾವು ಮಾಡ್ಬೇಕು. ಫಸ್ಟ್ ಅವರ ಮನಸ್ ಗೆದ್ದಿ ಅವರಿಗೆ ನಾವು ಏನು ಕಂಪ್ಲೇಂಟ್ ಕೊಡುವಂತೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡೋದು ನಮ್ದು ಇದು ಇದೆ. ನಾವು ಬರೇ ಮೀಡಿಯಾನಲ್ಲಿ ಟ್ರಯಲ್ ಮಾಡೋದಲ್ಲ ನಮ್ಮ ಇದು, ಅಥವಾ ಮೀಡಿಯಾನಲ್ಲಿ ಇನ್ವೆಸ್ಟಿಗೇಷನ್ ಫುಲ್ ಪಬ್ಲಿಕ್ ಗ್ಲೇರ್ ನಲ್ಲಿ ಮಾಡೋದಲ್ಲ ಇದು. ಸೊ ಇದು ಸ್ವಲ್ಪ ಸೆನ್ಸಿಟಿವಿಟಿ ಇದೆ. ಸೊ ಅದಕ್ಕೆ ಸ್ವಲ್ಪ ಸ್ಲೋ ಅನಿಸ್ಬಹುದು, ಆದ್ರೆ ಎಲ್ಲಾನು ಕೂಡ ನಾವು ಏನು ಪಬ್ಲಿಕ್ ನಲ್ಲಿ ಚರ್ಚೆ ಮಾಡಿ ಇನ್ವೆಸ್ಟಿಗೇಷನ್ ಅಂತೂ ನಡ್ಸಕ್ ಆಗಲ್ಲ ಅಲ್ಲ. ರಿಸಲ್ಟ್ ಬರೋ ತನಕ ಬರಲ್ಲ ಅನ್ನೋ ತರದ ಚರ್ಚೆ ಜೋರಾಗಿ ನಡೀತಾ ಇದೆ. ಕೇಂದ್ರದ ರಕ್ಷಣೆ ನೋಡಿ, ಅದು ನಮ್ಗೆ ಗೊತ್ತಿಲ್ಲ. ಇದು ಯಾರು ಹೇಳ್ತಾ ಇದಾರೆ ಅವ್ರಿಗೆ ಗೊತ್ತಿರ್ಬೇಕು ಪ್ರಜ್ವಲ್ ಎಲ್ಲಿದ್ದಾರೆ ಅಂತ. ಯಾರೋ ಒಬ್ರು ಸಂಪರ್ಕದಲ್ಲಿ ಇರ್ಬೇಕಲ್ಲ. ಈಗ ಇದೇನಾಗುತ್ತೆ, ಏನ್ ಖಾಲಿ ಕೈನಲ್ಲ ಅಂತ ಹೋಗಿಲ್ಲ ಅಲ್ಲ ಸ್ವಾಮಿ. ಏನಾದ್ರೂ ಒಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಇದ್ದೇ ಇರ್ತದಲ್ಲ. ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ, ಟ್ರಾವೆಲ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. ಮಿಕ್ಕಿದೆಲ್ಲ ಏನೇನು ಬೇರೆ ಇದಕ್ಕೆ ಬುದ್ಧಿ ಓಡಿಸ್ತಾರೆ ಬಿಜೆಪಿ ಅವರು, ಇದಕ್ಕೂ ಉಪಯೋಗ ಮಾಡ್ಲಿ, ಸಹಕಾರ ಮಾಡ್ಲಿ. ನಮಗೆ ಕೇಂದ್ರ ಸರ್ಕಾರ ನಮ್ಮ ಮಾತು ಕೇಳುತ್ತಾ, ಅವ್ರ ಮಾತು ಕೇಳುತ್ತಾ? It should be proved first it's a crime. That is what investigation is going on about. ಅದಾದ್ಮೇಲೆ ಅವೆಲ್ಲ ನೀವ್ ಹೇಳ್ದಂಗೆ ಅದೆಲ್ಲ ಪ್ರೂವ್ ಆದ್ಮೇಲೆ ನಾವು ಮಾಡ್ಬೋದು. ಸೊ ಸದ್ಯಕ್ಕೆ ಆ ವಿಡಿಯೋನಲ್ಲಿರುವಂತ ವ್ಯಕ್ತಿ ಇವನೇ ಇದಾರೆ ಅಂತ ಬಹಳ ಜನ ಹೇಳ್ತಾರೆ. ಅದು ಹೇಳೋದಕ್ಕೆ ಮತ್ತೆ ಇವ್ರು ಅಬ್ಸ್ಕಾಂಡ್ ಆಗಕ್ಕೆ ಇವೆಲ್ಲಾನು ಸರ್ಕಮ್ಸ್ಟಾನ್ಷಿಯಲ್ಲೇ ಇದೆ. ಸೊ ಅದು ಮಾಡ್ಬೇಕಲ್ಲ. ಒಂದ್ ಕಡೆ ಆಪರೇಷನ್ ಕಮಲ ಕುರಿತು ಏಕನಾಥಿಂದ ಹೇಳಿಕೆ ದೇವರಾಜೇಗೌಡರು ಸರ್ಕಾರ ಪತನ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಏನಾದ್ರು ಸೆಂಟ್ರಲ್ ಗೌರ್ಮೆಂಟ್ ಅದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ಯಾ ಅಂತ? ಅವ್ರು ಏನಾದ್ರೂ ಮಾಡ್ಲಿ, ಅವ್ರಿಗೆ ಕರ್ನಾಟಕ ಬಿಜೆಪಿ
ಅವರ ಯೋಗ್ಯತೆನೇ ಇಷ್ಟು, ಜನಪ್ರಿಯತೆ ಗಳಿಸ್ಲಿಕ್ಕಾಗಿಲ್ಲ ಅವ್ರಿಗೆ ಇಲ್ಲಿವರೆಗೂ. ಒಂದ್ಸರಿ ಕ್ಲಿಯರ್ ಮ್ಯಾಂಡೇಟು ಅವರು ಜೀವನದಲ್ಲಿ ಬಂದಿಲ್ಲ ಕರ್ನಾಟಕದಲ್ಲಿ, ಅವರಿಗೆ ಬರಕ್ ಸಾಧ್ಯನೂ ಇಲ್ಲ. ಹಿಂಗೆ ಏನಾದ್ರು ಆಪರೇಷನ್ ಕಮಲ ಅವು ಇವನ್ನೇ ಮೊರೆ ಹೋಗ್ಬೇಕಾಗ್ತದೆ. ಇವೇನು ಹಿಂದಿನ ಸರ್ಕಾರದಲ್ಲಿ ಕೆಲವು ಜನ ನಮ್ಮ ಪಕ್ಷದಲ್ಲೇ ಇದ್ರು, ಆದ್ರೆ ಅಂತ ಅಸಮಾಧಾನ ಇವಾಗ ಯಾವುದು ಇಲ್ಲ ಅಂತ, ಯಾರು ಮಾರಾಟಕ್ಕಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ PCC ಅಧ್ಯಕ್ಷರು ಹೇಳಿದ್ದಾರೆ. ಇವ್ರು ಏನಾದ್ರು ಹೇಳ್ಕೊಳ್ಳಿ, ಅವ್ರು ಹೇಳೋದಕ್ಕೆ ನಾವೇನ್ ಏನಾದ್ರು ಹೇಳಕ್ಕಾಗತ್ತ? ವಾಕ್ ಸ್ವಾತಂತ್ರ್ಯ ಇದೆ, ಮಾತಾಡ್ಲಿ. ಯಾಕೆ ಇಲ್ಲಿ ಯಾಕೆ ರಚನೆ ಮಾಡ್ತಾರೆ? ಇವ್ರ ಚಾನ್ಸ್ ಕೊಟ್ರೆ ಹೋಗಿ ಪಾಕಿಸ್ತಾನಲ್ಲೂ ರಚನೆ ಮಾಡ್ತಾರ ಅಂತ ಹೇಳಿದಾರಲ್ಲ. ಟ್ರಂಪ್ ಸರ್ಕಾರ ರಚನೆ ಮಾಡಕ್ ಹೋಗಿದ್ರು, ನೆನಪಿದ್ಯಾ ನಿಮ್ಗೆ? ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಅಮೆರಿಕನಲ್ಲೂ ಸರ್ಕಾರ ಮಾಡಿದವ್ರು ಇವರೆಲ್ಲರೂ. ಸರ್, ಕಳೆದ 4 ತಿಂಗಳಲ್ಲಿ NCR ರಿಪೋರ್ಟ್ ಬಂದಿದೆ ಸರ್. NCR 4 ತಿಂಗಳಲ್ಲಿ 430 ಕೊಲೆಗಳು, 198 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿವೆ. ನನ್ನ ಮಾಹಿತಿ ಏನಾದ್ರು ಮೈ ಚಳಿಬಿಟ್ಟು ಕೆಲಸ ಮಾಡ್ತಾ ಇಲ್ಲ, ಹಾಗಲ್ಲ. ಒಂದು ರಿಪೋರ್ಟಿಂಗ್ ಅನ್ನ ನಾವು ಈಸಿ ಮಾಡಿದ್ವಿ. ಆಮೇಲೆ ಉದಾಹರಣೆಗೆ ಈಗ ನಾನೇ ನಮ್ಮ ಗುಲ್ಬರ್ಗಾ ಸ್ಟ್ಯಾಟಿಸ್ಟಿಕ್ಸ್ ನಾನು ನೋಡ್ತಾ ಇದ್ದೆ ಮೊನ್ನೆ, ಕಿಡ್ನಾಪಿಂಗ್ ಜಾಸ್ತಿ ಆಗಿದೆ ಅಂತ. ಮುಂಚೆ ಏನಿರ್ತಾ ಇತ್ತು, ಮಿಸ್ಸಿಂಗ್ ಕೇಸನ್ನ ಮಿಸ್ಸಿಂಗ್ ಅಂತ ದಾಖಲೆ ಆಗ್ತಾ ಇತ್ತು, ಎಸ್ಪೆಷಲಿ ಬಿಲೋ 18. ನಾವ್ ಇವಾಗ ಏನ್ ಮಾಡಿದೀವಿ, ಮಿಸ್ಸಿಂಗ್ ಅಂದ ತಕ್ಷಣ ಇಫ್ ಇಟ್ ಇಸ್ ಬಿಲೋ 18 ನಾವು ಕಿಡ್ನಾಪ್ ಅಂತಾನೆ ಪ್ರಕರಣ ನಾವು ಇದು ಮಾಡ್ತಾ ಇದೀವಿ, ಪರಿಗಣಿಸ್ತಾ ಇದೀವಿ. ಅಟ್ಲೀಸ್ಟ್ ದಟ್ ಇಸ್ ವಾಟ್ ನಮ್ಗೆ ಅಲ್ಲಿ ಇದ್ರದ್ದು. ಸೊ ಸ್ಟೇಟ್ ಸ್ಟ್ಯಾಟಿಸ್ಟಿಕ್ಸ್ ಏನಿದೆ ಅದು NCRB ಡೇಟಾ ನನ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಬಟ್ ಆದ್ರೆ ಕಾನೂನು ಸುವ್ಯವಸ್ಥೆಗೆ ನೀವು ಹೋಲಿಕೆ ಮಾಡಿದ್ರೆ ಹಿಂದಿನ ಡೇಟಾಗೆ ಮತ್ತೆ ಹಿಂದಿನ ಸಾಕಷ್ಟು ಸುಧಾರಣೆ ಕೂಡ ಆಗಿದೆ. ನಮ್ಮ ರಿಪೋರ್ಟಿಂಗ್ ಸ್ಟ್ರಕ್ಚರ್ ಸ್ಟ್ರೆಂಥನ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಆದ್ರೆ ಇನ್ನೊಂದೇನಂದ್ರೆ, ಈಗ ನಿಮ್ಗೆ ಯಾಕೆ ಹೆಚ್ಚು ಮಾಧ್ಯಮದಲ್ಲಿ ಇದು ಬರ್ತಾ ಇದೆ ಅಂದ್ರೆ, BJP ಅವರು ಅವರವರ ರಾಜಕೀಯ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಅವರು ಹೆಚ್ಚಾಗಿ ಹೊರಗೆ ಬರ್ತಾ ಇದ್ದಾರೆ. ನೀವು ನೋಡಿ, ಯಾವ ಪ್ರಕರಣ ಅವರಿಗೆ ರಾಜಕೀಯ ಲಾಭ ತರುತ್ತೆ ಅಂತ ಪ್ರಕರಣ ಬಗ್ಗೆ ಮಾತಾಡ್ತಾರೆ. ಎಕ್ಸಾಂಪಲ್ ಹುಬ್ಳಿ ಪ್ರಕರಣ, ಹಾಸನ್ ಪ್ರಕರಣ ಬಗ್ಗೆ ಮೌನ ಇರ್ತಾರೆ, ಕೊಡಗು ಪ್ರಕರಣ ಬಗ್ಗೆ ಮೌನ ಇರ್ತದೆ. ಸೊ ಅದರಿಂದ ವಾಟ್ ಎವರ್ ಇಟ್ ಇಸ್, NCRB ಡೇಟಾ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ನಾನು ಹೇಳ್ತೀನಿ, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಶಿಕ್ಷಣ ಇಲಾಖೆ ಸರ್ಕಾರದಲ್ಲಿ ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಹೊರಬಿಟ್ಟಿತ್ತು. ಸೊ ಈಗ ಗ್ರೇಸ್ ಮಾರ್ಕ್ಸ್ ಕೊಟ್ಟಿರೋದು ಕೂಡ ಇಶ್ಯೂ ಆಗಿದೆ. ಇಲ್ಲ ನೋಡಿ, ನಿನ್ನೆ ಚರ್ಚೆ ಲೆಟರ್ ಎಲ್ಲ ಬರ್ತಿತ್ತು, ಯಾಕೆ ಕೊಡ್ಬೇಕಿತ್ತು, ಏನ್ ಯಾವ ಮಾನದಂಡಗಳು ನೋಡಿ. ಹೋದ್ ಬಾರಿ ಇದು ಕರೋನಾ ಸಂದರ್ಭದಲ್ಲಿ ಪ್ರಾರಂಭ ಆಗಿತ್ತು ಅಂತ ನನಗೆ ನೆನಪಿದ್ದಂಗೆ. ಎಲ್ಲರಿಗೂ ನೀವು ಮಾಸಾಗಿ ಪಾಸ್ ಮಾಡ್ಸೋದಿರ್ಬೋದು, ಗ್ರೇಸ್ ಮಾರ್ಕ್ಸ್ ಕೊಡೋದಿರ್ಬೋದು, ಅವಾಗ ಅದೇ ನಡ್ಕೊಂಡು ಬಂದಿದೆ ಅಂತ ನನ್ನ ಅಭಿಪ್ರಾಯ. ನಿನ್ನೆ ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅದು ಮಾಡೋದು ಸರಿಯಲ್ಲ. ಗ್ರೇಸ್ ಮಾರ್ಕ್ಸ್ ಬಹಳ ಏನು ರೇರೆಸ್ಟ್ ಆಫ್ ದ ರೇರ್ ಸಿಚುವೇಶನ್ಸ್ ಇದ್ದಾಗ, ಕರೋನಾ ಇತ್ತು ಆಯ್ತು, ಏನೋ ಒಂದು ಅತಿವೃಷ್ಟಿ ಬಂತು, ಭೂಕಂಪ ಆಯ್ತು, ಹೋಗಕ್ಕಾಗಿಲ್ಲ ಮಾಡಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಮಟ್ಟಿಗೆ ಏನಾದ್ರೂ ತರಬೇತಿ ಕೊಟ್ಟು ಇದು ಮಾಡ್ಬೇಕು ಅಂತ ಇದೆ. ಸೊ ಆದ್ರಿಂದ ಇದನ್ನ ನಿಲ್ಲಿಸ್ಬೇಕಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನಮ್ಮ ತರಬೇತಿಯನ್ನು ಏನು ನಿಮ್ಮ ಉಪನ್ಯಾಸಕರಿದ್ದಾರೆ, ಶಿಕ್ಷಕರಿದ್ದಾರೆ, ಅವ್ರಿಗೆ ತರಬೇತಿ ಚೆನ್ನಾಗಿ ಕೊಟ್ಟು ಅವರು ಇಂಟರ್ನ್ ಯಾರು ಫೇಲ್ ಆಗ್ತಾ ಇರ್ತಾರೆ ಅಥವಾ ಕಮ್ಮಿ ಅಂಕಗಳಿಗೆ ಅವ್ರಿಗೆ ಸ್ವಲ್ಪ ವಿಶೇಷವಾದಂತ ಗಮನ ಹರಿಸ್ಬಿಟ್ಟು ನೀವು ಸ್ಪೆಷಲ್ ಕ್ಲಾಸಸ್ ಇರ್ಬೋದು, ಎಕ್ಸ್ಟ್ರಾ ಕ್ಲಾಸಸ್ ಇರ್ಬೋದು, ವೀಕೆಂಡ್ ಅಲ್ಲಿ ಮಾಡ್ಲಿಕ್ಕೆ ನಿನ್ನೆ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ಅದ್ರ ತಕ್ಕಾಗಿ ಈ ವರ್ಷದಿಂದ ಪ್ರಾರಂಭ ಮಾಡ್ತೀವಿ ಅಂತ ಕೂಡ ಮಾನ್ಯ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.